ಈಗ ಬೇರೆ ಆಟ ಆಡೋಣವಾ? ದಿನ ಆಟವಾಡುತ್ತಿದ್ದೆವು, ಈಗ ಪುಷ್ಪಾಲಂಕಾರ ಮಾಡೋಣ. ಪುಷ್ಪಾಲಂಕಾರ ಯಾವುದಕ್ಕೆ? ಭೂಮಿ ತಾಯಿಗೆ. ಏನು, ಭೂಮಿ ತಾಯಿಗೆ ಪುಷ್ಪಾಲಂಕಾರವೇ? ಹೌದು, ನನಗೆ ಈ ಭೂಮಿ ತಾಯಿಯನ್ನು ಪುಷ್ಪದಿಂದ ಅಲಂಕರಿಸಬೇಕು ಎನಿಸುತ್ತಿದೆ. ಓಹೋ, ಪ್ರತಿದಿನ ನಾವು ಮಾತ್ರ ಸಿಂಗರಿಸಿಕೊಳ್ಳುತ್ತೇವೆ. ಈ ದಿನ ನಾವು ಭೂತಾಯಿಯನ್ನು ಸಿಂಗರಿಸೋಣ. ಹಾಗಾದರೆ ಎಲ್ಲರೂ ಬಣ್ಣ ಬಣ್ಣದ ಹೂಗಳನ್ನು ತಂದು ಭೂಮಿಯನ್ನು ವಿವಿಧ ವಿನ್ಯಾಸಗಳಿಂದ ಅಲಂಕಾರ ಮಾಡೋಣ. ಹಾಗಾದರೆ ಹೂಗಳನ್ನು ಬಿಡಿಸಿಕೊಂಡು ತರೋಣ. ಮಾಂಡವಿ, ಮಾಂಡವಿ, ನಾವು ಹೂಗಳಿಂದ ಭೂಮಿ ತಾಯಿಯನ್ನು ಸಿಂಗಾರ ಮಾಡೋಣ ಎಂದರೆ ನೀನು ಗಿಡವನ್ನೇ ಏಕೆ ಕಿತ್ತು ಬಿಟ್ಟೆ? ಅದು ಸಹೋದರಿ, ಗೊತ್ತಾಗಲಿಲ್ಲ. ಮಾಂಡವಿ, ನಾವು ಭೂಮಿಯನ್ನು ಅಲಂಕರಿಸಿ ಸಂತೋಷಪಡಿಸುತ್ತೇವೆ ಎನ್ನುತ್ತಾ ಗಿಡಗಳನ್ನೇ ಕಿತ್ತು ಬಿಟ್ಟರೆ ಅವಳಿಗೆ ಸಂತೋಷವಾಗುವ ಬದಲು ದುಃಖವಾಗುತ್ತದೆ. ಹೌದು, ಗಿಡಗಳು, ಮರಗಳು, ವನಗಳೇ ಭೂದೇವಿಯ ನಿಜವಾದ ಸಿಂಗಾರವಲ್ಲವೇ ಸಹೋದರಿ? ಹೌದು, ನಾವು ಅವುಗಳಿಗೆ ಹಾನಿಯನ್ನು ಉಂಟು ಮಾಡಬಾರದು. ಈಗ ಹಾನಿಯಾಗಿರುವುದಕ್ಕೆ ಏನು ಮಾಡಬೇಕು ಸಹೋದರಿ? ಒಂದು ಗಿಡ ಕಿತ್ತ ತಪ್ಪಿಗೆ ನಾವು ಏನು ಮಾಡಬೇಕು ಗೊತ್ತೇ? ಏನು ಸಹೋದರಿ? ಸಹೋದರಿಯರೇ, ನಾವು ಒಂದು ಗಿಡವನ್ನು ನಾಶ ಮಾಡಿದರೆ 10 ಗಿಡಗಳನ್ನು ನೆಡಬೇಕು. ಅದರಿಂದಲೇ ವನದೇವಿಗೆ ಮತ್ತು ಭೂದೇವಿಗೆ ಸಂತೋಷವಾಗುತ್ತದೆ. ಸಹೋದರಿ, ಹೆಚ್ಚು ಗಿಡಗಳನ್ನು ನೆಟ್ಟಿದಷ್ಟು ನಮಗೆ ಹೆಚ್ಚು ಹೂವುಗಳು ಸಿಗುತ್ತವೆ ಅಲ್ಲವೇ? ಹೌದು ಸಹೋದರಿಯರೇ, ಹೆಚ್ಚಿನ ಫಲಗಳು, ಹೆಚ್ಚಿನ ಹೂಗಳು ಎಲ್ಲ ಸಿಗುತ್ತವೆ. ಅಷ್ಟೇ ಅಲ್ಲದೆ ಅವೆಲ್ಲವೂ ನಮ್ಮ ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತದೆ. ಕೈಗಳನ್ನು ಮಣ್ಣು ಮಾಡಿಕೊಂಡು ನೀವೇಕೆ ಗಿಡಗಳನ್ನು ನೆಡುತ್ತಿದ್ದೀರಿ? ಮಾಂಡವಿ ಸಹೋದರಿಯು ಹೂ ಕೀಳುವ ಸಂದರ್ಭದಲ್ಲಿ ಗಿಡವನ್ನು ಬುಡ ಸಮೇತವಾಗಿ ಕಿತ್ತು ಬಿಟ್ಟಳು. ಅದಕ್ಕೆ ನಾವೆಲ್ಲರೂ ಒಂದಕ್ಕೆ ಬದಲಾಗಿ 10 ಗಿಡಗಳನ್ನು ನೆಡಬೇಕೆಂದು ಸೀತಾ ಸಹೋದರಿಯು ಹೇಳಿದಳು. ಅದಕ್ಕೆ ನೆಡುತ್ತಿದ್ದೇವೆ. ಸೀತೆ, 10 ಅಲ್ಲದಿದ್ದರೆ 100 ಗಿಡಗಳನ್ನು ನಮ್ಮ ಅರಮನೆಯ ಸೇವಕರಿಂದಲೇ ನಡೆಸಬಹುದಿತ್ತಲ್ಲ? ಚಿಕ್ಕಮ್ಮಾಜಿ, ನಮಗೇನು ಸೇವಕರಿದ್ದಾರೆ, ಅದಕ್ಕೆ ನಾವು ಅವರಿಗೆ ಹೇಳಿ ಗಿಡ ನೆಡೆಸುತ್ತೇವೆ. ಆದರೆ ಎಷ್ಟೋ ಜನರಿಗೆ ಸೇವಕರಿರುವುದಿಲ್ಲ. ಅವರು ಗಿಡವೊಂದನ್ನು ನಾಶ ಮಾಡಿದಾಗ ನಮಗೆ ಸೇವಕರಿಲ್ಲ. ನಾವು ಒಂದು ಗಿಡವನ್ನು ಕಿತ್ತ ಪರವಾಗಿ ಇನ್ನೊಂದು ಗಿಡವನ್ನು ನಾವು ನೆಡುವುದಿಲ್ಲ ಎಂಬ ತೀರ್ಮಾನ ಮಾಡಬಹುದು.
ಆದರೆ ರಾಜಕುಮಾರಿಯರಾದ ನಾವೇ ಈ ಗಿಡವನ್ನು ಕಿತ್ತು ಸ್ವತಃ ಇನ್ನೊಂದು ಗಿಡವನ್ನು ನೆಟ್ಟರೆ ಆಗ ಪ್ರಜೆಗಳು ಕೂಡ ನಮ್ಮನ್ನು ಅನುಕರಿಸಿ ತಾವೇ ಇನ್ನೊಂದು ಗಿಡವನ್ನು ನೆಡುವಂತಹ ಕ್ರಮವನ್ನು ತೆಗೆದುಕೊಳ್ಳಬಹುದು ಅಲ್ಲವೇ? ಭಲೆ ಸೀತೆ, ಭಲೆ. ನಿನ್ನ ವಿಚಾರ ವಿವೇಕ ಅದ್ಭುತವಾದುದು. ಯಥಾ ರಾಜ ತಥಾ ಪ್ರಜಾ ಎನ್ನುವ ಮಾತಿದೆ. ಪ್ರಭುಗಳು ಸ್ವತಃ ತಾವೇ ಉತ್ತಮ ಕೆಲಸವನ್ನು ಮಾಡಿ ಅದನ್ನು ಅನುಕರಿಸುವಂತೆ ಪ್ರಜೆಗಳಿಗೆ ಹೇಳುವುದು ಉತ್ತಮ. ನೀನು ಆ ಕೆಲಸವನ್ನು ಮಾಡಿ ಉತ್ತಮ ಮಾರ್ಗದರ್ಶನವನ್ನು ಮಾಡಿರುವೆ. ಹೌದು, ಈ ವಿಚಾರ ನನಗೆ ಹೊಳೆದಿರಲಿಲ್ಲ. ಸೀತೆಯನ್ನು ಕೈ ಹಿಡಿಯುವವನ ಕೀರ್ತಿ ಅಜರಾಮರ. ಅತ್ಯುತ್ತಮ ಪ್ರಜಾಪಾಲಕನೆಂದು ಪ್ರಸಿದ್ಧನಾಗುವಲ್ಲಿ ಸಂಶಯವೇ ಇಲ್ಲ. ಈ ಎಲ್ಲ ಮಕ್ಕಳು ಒಳ್ಳೆಯ ಕುಲವನ್ನು ಸೇರುವುದರಲ್ಲಿ ಸಂಶಯವೇ ಇಲ್ಲ. ಮಂಥರ, ಮಂಥರ. ಬಂದೆ ಮಹಾರಾಣಿ, ಬಂದೆ. ಹೇಳಿ, ಏನಾಗಬೇಕು? ರಾಜ್ಯೋದ್ಯಾನದಲ್ಲಿ ಮಕ್ಕಳೆಲ್ಲ ಆಟವಾಡುತ್ತಿದ್ದಾರಂತೆ. ಅದನ್ನು ನೋಡಬೇಕೆನಿಸುತ್ತಿದೆ. ಹೋಗಿ ಬರೋಣ ಬಾ. ಆಗಲಿ, ಹೋಗೋಣ. ಸಹೋದರ, ನಾನು ಉತ್ತರದ ದೇಶದ ಎಲ್ಲ ರಾಜ್ಯಗಳನ್ನೂ ಗೆದ್ದು ಬಂದೆ. ಆ ರಾಜ್ಯದ ವಜ್ರ ವೈಡೂರ್ಯಗಳು ನಿನಗೆ ಒಪ್ಪಿಸುತ್ತಾ ಇರುವೆ. ಸಹೋದರ, ನಾನು ಮತ್ತು ಶತ್ರುಘ್ನ ಪೂರ್ವ ದೇಶಗಳಿಂದ ತಂದಿರುವ ಚಿನ್ನಾಭರಣ ಇವು. ತಗೋ. ಸೋದರರೇ, ನಾವು ನಿಮ್ಮ ದಿಗ್ವಿಜಯವನ್ನು ತಿಳಿದು ಬಹಳ ಆನಂದಪಟ್ಟೆವು. ಇನ್ನುಳಿದಿರುವಂತಹ ದೇಶಗಳ ಮೇಲೆ ನಾವು ದಂಡಯಾತ್ರೆಯನ್ನು ಮಾಡುತ್ತೇವೆ. ಸಹೋದರ, ನಿಮ್ಮ ಜೊತೆಗೆ ನಾವು ಬರುತ್ತೇವೆ. ಹಾಗಾದರೆ ಭರತನೇ ಈ ಸಿಂಹಾಸನದಲ್ಲಿ ಕುಳಿತು ಈ ರಾಜ್ಯವನ್ನು ಪರಿಪಾಲನೆ ಮಾಡಲು? ಇಲ್ಲ, ಎಂದಿಗೂ ಇಲ್ಲ. ನೀನೇ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕು. ನಾನು ಕುಳಿತುಕೊಳ್ಳುವುದಿಲ್ಲ. ನಾನು ನಿನ್ನ ಪ್ರತಿನಿಧಿ. ನೀನು ಬರುವವರೆಗೂ ಈ ಸಿಂಹಾಸನದ ಮುಂದೆ ನಿಂತು ಈ ರಾಜ್ಯದ ಪರಿಪಾಲನೆ ಮಾಡುತ್ತೇನೆ. ಆಹಾ, ನೋಡಿದ್ಯಾ ಮಂಥರೆ, ನನ್ನ ಮಗನ ಸದ್ಗುಣವನ್ನ, ಅವನ ವಿವೇಕವನ್ನ. ತನ್ನ ಅಣ್ಣ ಬರುವವರೆಗೂ ತಾನು ಸಿಂಹಾಸನವನ್ನೇರುವುದಿಲ್ಲ, ಅದರ ಬಳಿ ನಿಂತು ರಾಜ್ಯಭಾರ ಮಾಡುತ್ತೇನೆ ಎನ್ನುತ್ತಿದ್ದಾನೆ. ಅಯ್ಯ, ನಿಮ್ಮ ಒಳ್ಳೆತನಕ್ಕೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗುತ್ತಿದೆ. ಏಕೆ ಮಂಥರೆ? ಇನ್ನೇನು ಮಹಾರಾಣಿ, ಮರದ ಮೇಲೆ ಕುಳಿತು ಗುಡ ಕಡಿಯುವ ನಿಮ್ಮ ಮಗನ ಬಾಲಬುದ್ಧಿಗೆ ಕೊಲೆ ಎನ್ನುತ್ತಿದ್ದೀರಲ್ಲ. ಅರ್ಥವಾಗುವಂತೆ ಹೇಳು. ಹೇಳುತ್ತೇನೆ ಕೇಳಿ. ನಿಮಗೆ ಒಳ್ಳೆಯದಾಗಲಿ ಎಂದು ಎಚ್ಚರಿಸುತ್ತಿದ್ದೇನೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದು ಸತ್ಯವಾದರೆ ಮುಂದೆ ಕಷ್ಟವಾಗುತ್ತದೆ. ಕಷ್ಟ? ಯಾವ ಕಷ್ಟ? ಏನು ಹೇಳುತ್ತಿರುವೆ ನೀನು? ಹೇಳುತ್ತೇನೆ ಕೇಳಿ ಮಹಾರಾಣಿ. ನಿಮ್ಮ ಮಗನ ಸದ್ಗುಣವು ಮುಂದೆ ಅವನಿಗೆ ಯಾವುದೇ ಕಷ್ಟವನ್ನು ಉಂಟು ಮಾಡದಂತೆ ಅವನಿಗೆ ಒಳ್ಳೆಯದಾಗಲಿ ಎಂದು ಎಚ್ಚರಿಸುತ್ತಿದ್ದೇನೆ. ಏಕೆಂದರೆ ಚೂರಿ ಚಿನ್ನದೆಂದು ಚುಚ್ಚಿಕೊಂಡರೂ ರಕ್ತ ಬರುತ್ತದೆ ಅಲ್ಲವೇ? ಮಂಥರೆ, ಚೂರಿ ಚಿನ್ನದೆಂದು ಚುಚ್ಚಿಕೊಳ್ಳುವಷ್ಟು ಮೂರ್ಖನಲ್ಲ ನನ್ನ ಮಗ ಭರತ. ಅವನಿಗೆ ಕಷ್ಟವಾಗಲು ಯಾವ ಕಾರಣವೂ ಇಲ್ಲ, ಒಳ್ಳೆಯದಾಗಲು ಯಾವ ಕೊರತೆಯೂ ಇಲ್ಲ. ಭರತ ಕೈಕೇಯಿ ಮಹಾರಾಣಿಯ ಮಗ ಎನ್ನುವುದೇ ಕೊರತೆಗೆ ಕಾರಣವಾಗಬಾರದಷ್ಟೇ. ಭರತ ನನ್ನ ಮಗ ಎನ್ನುವುದೇ ಕೊರತೆಗೆ ಕಾರಣವಾಗುವುದೇ? ಹೇಗೆ? ಮಹಾರಾಣಿ, ಮಹಾರಾಜರಿಗೆ ಎಲ್ಲ ಮಡದಿಯರಲ್ಲೂ ಸಮಾನವಾದ ಪ್ರೀತಿ ಇದೆ ಎಂದು ಹೇಳುವಿರಾ? ಹೌದು, ಅವರಿಗೆ ಎಲ್ಲ ರಾಣಿಯರಲ್ಲೂ ಸಮಾನವಾದ ಪ್ರೀತಿ ಇದೆ. ಈ ಕುರಿತು ನಿನಗೇಕೆ ಅನುಮಾನ ಬಂತು? ನನಗೇನೋ ಎಲ್ಲ ಮಡದಿಯರ ಸೌಂದರ್ಯ ಸ್ವಭಾವಗಳು ಸಮಾನವಾಗಿ ಇಲ್ಲದಿರುವುದು ಸತ್ಯವಾದಲ್ಲಿ
ಮಹಾರಾಜರ ಪ್ರೀತಿಯು ವ್ಯತ್ಯಾಸವಾಗಿರೋದಕ್ಕೆ ಸಾಧ್ಯ. ಕಿರಿಯ ಹೆಂಡತಿ ಎಂದು ನಿಮ್ಮ ಮೇಲೆ ಎಲ್ಲ ಮಡದಿಯರಿಗಿಂತ ಹೆಚ್ಚಿನ ಪ್ರೀತಿ ಇದೆ ಎಂದು ನನಗೆ ಅನ್ನಿಸುತ್ತದೆ. ಇದು ಸತ್ಯವಾಗಿದೆಯೇ ಇಲ್ಲವೇ ಎಂದು ತಾವು ಹೇಳಬೇಕು. ಹೌದು ಮಂಥರೆ, ಮಹಾರಾಜರಿಗೆ ಎಲ್ಲ ರಾಣಿಯರಿಗಿಂತ ನನ್ನ ಮೇಲೆ ಹೆಚ್ಚಿನ ಪ್ರೀತಿ ಇದೆ ಎಂದು ನನಗೂ ಕೆಲವು ಬಾರಿ ಅನಿಸುವುದುಂಟು. ಆದರೆ ಅದಕ್ಕೆ ಕಾರಣ ನಾನು ಮಹಾರಾಜರಿಗೆ ಮಾಡಿರುವ ಸಹಾಯವೂ ಇರಬಹುದು. ಮಹಾರಾಣಿ, ನೀವು ಮಹಾರಾಜರಿಗೆ ಸಹಾಯವೇ? ಅದೇನೆಂದು ತಿಳಿಯುವ ಕುತೂಹಲ ನನಗೂ ಇದೆ. ಅದನ್ನು ಹೇಳುವ ಕೃಪೆ ಮಾಡಿ ಮಹಾರಾಣಿ. ಆಗಲಿ ಮಂಥರೆ, ಹೇಳುತ್ತೇನೆ. ಒಂದು ಬಾರಿ ಮಹಾರಾಜರೊಂದಿಗೆ ನಾನು ಯುದ್ಧದಲ್ಲಿ ಭಾಗವಹಿಸಿದ್ದೆ. ಮಹಾರಾಜರ ಜೊತೆ ರಥದಲ್ಲಿ ಕುಳಿತು ಸ್ಫೂರ್ತಿ ತುಂಬುತ್ತಿದ್ದೆ. ಆದರೆ ಮಹಾರಾಜರು ಶತ್ರುಗಳ ದಾಳಿಗೆ ಮೂರ್ಛೆ ತಪ್ಪಿದರು. ಶತ್ರುಗಳೆಲ್ಲ ಮಹಾರಾಜರನ್ನು ಮುತ್ತಲಾರಂಭಿಸಿದರು. ಇದರಿಂದ ಮಹಾರಾಜರಿಗೆ ಅನಾಹುತವಾಗುವುದೆಂದು ತಿಳಿದು ನಾನು ರಥವನ್ನು ಅಲ್ಲಿಂದ ವೇಗವಾಗಿ ಓಡಿಸಿಕೊಂಡು ಬಂದೆ. ಮಹಾರಾಜರನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕರೆತಂದೆ. ಅಲ್ಲಿ ನಾವೆಲ್ಲಿದ್ದೇವೆ? ಸುರಕ್ಷಿತವಾದ ಸ್ಥಳದಲ್ಲೇ ಇದ್ದೀರಾ ಪ್ರಭು? ಇದೇನಿದು? ನಾವು ನಿರ್ಜನ ಪ್ರದೇಶದಲ್ಲಿದ್ದೀವಿಲ್ಲ. ನಾವಿದ್ದದ್ದು ಯುದ್ಧ ಭೂಮಿಯಲ್ಲವೇ? ಹೌದು ಪ್ರಭು, ನೀವು ಯುದ್ಧ ಭೂಮಿಯಲ್ಲೇ ಇದ್ದೀರಿ. ಪರಾಕ್ರಮದಿಂದ ಶತ್ರುಗಳೊಡನೆ ಹೋರಾಡುತ್ತಿದ್ದೀರಿ. ಆದರೆ ಶತ್ರುಗಳ ಬಾಣದ ಪೆಟ್ಟಿಗೆ ನೀವು ಮೂರ್ಛಿತರಾದಿರಿ. ನೀವು ಅಲ್ಲೇ ಇದ್ದಿದ್ದರೆ ಶತ್ರುಗಳು ನಿಮ್ಮ ರಥವನ್ನು ಮುತ್ತಿ ನಿಮ್ಮನ್ನು ಬಂಧಿಸುತ್ತಿದ್ದರು. ಅದಕ್ಕೆ ಅವಕಾಶ ನೀಡಬಾರದೆಂದು ನಾನು ವೇಗವಾಗಿ ರಥವನ್ನು ಸುರಕ್ಷಿತವಾಗಿ ಓಡಿಸಿಕೊಂಡು ಬಂದೆ. ಈಗ ನಿಮಗೆ ಶುಶ್ರೂಷೆ ನೀಡಿ ನಿಮಗೆ ಎಚ್ಚರ ಬರುವಂತೆ ಮಾಡಿದೆ ಪ್ರಭು. ಭಲೆ ಭಲೆ ಕೈಕೇಯಿ, ನಾನು ಮೂರ್ಛಿತನಾದೆಂದು ಹೆದರಿ ಕಂಗಾಲಾಗಿ ಕೈ ಚೆಲ್ಲಿ ಕುಳಿತು ನನ್ನನ್ನು ಶತ್ರುವಶವಾಗುವಂತೆ ಮಾಡದೆ ನನ್ನನ್ನು ರಕ್ಷಿಸಿದ್ದೀಯ. ಇನ್ನು ನಾನು ನವೋತ್ಸಾಹದಿಂದ ರಣರಂಗಕ್ಕೆ ನುಗ್ಗಿ ಶತ್ರುಗಳನ್ನು ಸದೆ ಬಡಿದು ವಿಜಯಶಾಲಿಯಾಗುವುದು ಖಂಡಿತ. ನಿಜ ಪ್ರಭು, ನಿಜ. ನಿಮಗೆ ಬಂದೊದಗಿದ್ದ ಆಪತ್ತು ತಪ್ಪಿತು. ನಿಮ್ಮ ಪರಾಕ್ರಮಕ್ಕೆ ಎದುರ್ಯಾರೂ ಇಲ್ಲ. ನೀವು ಈ ಯುದ್ಧದಲ್ಲಿ ಜಯ ಗಳಿಸುವುದನ್ನು ನಾನು ನಿಮ್ಮ ಜೊತೆಗಿದ್ದೇ ನೋಡುತ್ತೇನೆ. ಬಲೆ ಕೈಕಿ, ನೀನು ವೀರ ವನಿತೆಯೇ ಸರಿ. ನನ್ನ ಸ್ಫೂರ್ತಿ ದೇವತೆ ನೀನು. ನನ್ನನ್ನು ಶತ್ರುಗಳಿಂದ ರಕ್ಷಿಸಿ ಸೋಲನ್ನು ತಪ್ಪಿಸಿ ಮುಂದೆ ವಿಜಯಿಯಾಗಲು ಕಾರಣವಾದ ನಿನಗೆ 2 ವರವನ್ನು ಕೊಡುತ್ತೇನೆ. ಕೇಳ್ತೀವಿ, ಏನು ಬೇಕು? ನಿಮ್ಮ ಅನುಗ್ರಹವನ್ನು ನಾನು ಬೇಡವೆನ್ನುವುದಿಲ್ಲ. ಆದರೆ ನೀವೀಗ ಯುದ್ಧದಲ್ಲಿ ಜಯ ಗಳಿಸುವ ಬಗ್ಗೆ ಗಮನ ಹರಿಸಬೇಕು. ಮುಂದೆ ಒಂದಿನ ನನಗೆ ಬೇಕಾದ ವರವನ್ನು ನಾನು ನಿಮ್ಮಿಂದ ಕೇಳುತ್ತೇನೆ. ಹಾಗೇ ಆಗಲಿ. ಎಂದಾದರೂ ಏನಾದರೂ ಕೇಳು, ನಾನು ಅದನ್ನು ನೆರವೇರಿಸುತ್ತೇನೆ. ಈ ರೀತಿಯಾಗಿ ನಾನು ಪ್ರಭುಗಳ ವಿಶೇಷ ಪ್ರೀತಿಗೆ ಪಾತ್ರಳಾಗಲು ಯುದ್ಧದ ಘಟನೆಯೇ ಕಾರಣವಿರಬಹುದು ಅಲ್ವಾ ಮಂಥರೆ? ಎದೆ ಆಯಿತು ದೇವಿ. ಆದರೆ ಪ್ರಭುವಿನಿಂದ ನೀವು ಯಾವುದೋ ಸಾಮಾನ್ಯವಾದ 2 ಅಪೇಕ್ಷೆಗಳನ್ನು ಕೇಳಿ
ಈ 2 ವರಗಳನ್ನು ವ್ಯರ್ಥಗೊಳಿಸಬೇಡಿ ದೇವಿ. ಹಣ್ಣು ಕೊಡುವ ಭೂಮಿಯನ್ನು ಹುಲ್ಲು ಬೇಡಿದಂತಾಗುತ್ತದೆ. ಅದಕ್ಕೆ ಪ್ರಭುವಿನ ಈ 2 ವರಗಳನ್ನು ಈಗ ಕೇಳಿ ವ್ಯರ್ಥಗೊಳಿಸಬೇಡಿ. ಮುಂದೆ ಅಗತ್ಯ ಸಂದರ್ಭ ಬಂದಾಗ ಕೇಳಿ ಪಡೆದರಾಯಿತು. ಸರಿ, ಹಾಗೆಯೇ ಆಗಲಿ. ನಾನು ಪ್ರಭುಗಳಿಂದ ವರವನ್ನು ಕೇಳುವ ಮುನ್ನ ನಿನ್ನ ಬಳಿಗೆ ಬಂದು ನಾನು ಯಾವ ವರ ಕೇಳಲಿ ಎಂದು ನಿನ್ನನ್ನೇ ಕೇಳುತ್ತೇನೆ, ಸರಿಯೇ? ಆಗಲಿ ದೇವಿ. ನಾನು ಹೇಳಿದಂತೆ ಮಾಡಿದರೆ ಸಾಕು, ಮುಂದೆ ಆಗುವುದೆಲ್ಲ ಅಬ್ಬಾ, ನನಗೀಗ ಜೀವ ಬಂತು. ನಾನು ಒಂದು ಗಿಡ ಕಿತ್ತಿದ್ದಕ್ಕೆ ಚಿಂತೆ ಮಾಡುತ್ತಿದ್ದೆ, ಆದರೆ ನನಗೀಗ ಇಷ್ಟೊಂದು ಗಿಡ ಬೆಳೆದಿರುವುದು ನೋಡಲು ಮನಸ್ಸಿಗೆ ಸಮಾಧಾನವಾಗುತ್ತಿದೆ. ಈ ಆನಂದ ಸಮಾಧಾನಕ್ಕೆ ನಮ್ಮ ಸಹೋದರಿ ಸೀತೆಯೇ ಕಾರಣ. ನಮ್ಮಿಂದ ತಪ್ಪಾಗುವುದನ್ನು ತಡೆಯುತ್ತಾಳೆ, ಅಪ್ಪಿ ತಪ್ಪಿ ತಪ್ಪಾದಾಗ ತಿದ್ದಿ ಸರಿಪಡಿಸುತ್ತಾಳೆ. ಹೌದು, ಸಹೋದರಿಯು ನಮ್ಮಿಂದ ಇಂತಹ ಒಳ್ಳೆಯ ಕೆಲಸವನ್ನು ಮಾಡಿಸಿ ಒಳ್ಳೆಯದಾಗುವಂತೆ ಮಾಡಿದ್ದಾಳೆ. ಅಕ್ಕ, ನಿನ್ನ ಜೊತೆ ಇದ್ದರೆ ಎಷ್ಟೊಂದು ಒಳ್ಳೆಯ ವಿಚಾರಗಳು ತಿಳಿಯುತ್ತವೆ. ಬರೀ ತಿಳಿಯುವುದೇ ಅಲ್ಲ, ಸೀತಾ ಸಹೋದರಿಯಿಂದ ನಾವು ಒಳ್ಳೆಯದನ್ನೇ ಮಾಡುತ್ತೇವೆ. ಸಹೋದರಿಯರೇ, ಒಳ್ಳೆಯ ಕೆಲಸ ಮಾಡಲು ಯಾರು ಯಾರನ್ನೂ ಕಾಯಬೇಕಾಗಿಲ್ಲ. ಈ ರೀತಿ ಗಿಡಗಳನ್ನು ಬೆಳೆಸುವುದಾಗಲಿ, ಕಷ್ಟವಿರುವವರಿಗೆ ಸಹಾಯ ಮಾಡುವುದಕ್ಕಾಗಲಿ ಯಾರನ್ನು ಅವಲಂಬಿಸಬೇಕಾಗಿಲ್ಲ. ನಮ್ಮ ಇಚ್ಛೆಯಿಂದಲೇ ಮಾಡಬಹುದು. ಆಗಲಿ ಅಕ್ಕ, ನೀನು ಹೇಳಿದ ಮಾತುಗಳನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳುತ್ತೇವೆ, ಆದರೆ ಯಾವಾಗಲೂ ನಿನ್ನ ಜೊತೆಯೇ ಇರಬೇಕೆಂದು ಬಯಸುತ್ತೇವೆ. ಹೌದು, ಆದ್ದರಿಂದ ನಾವು ಯಾವಾಗಲೂ ಒಟ್ಟಿಗೆ ಒಂದೇ ಕಡೆ ಇರೋಣ. ಮಕ್ಕಳೇ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ನಿಮ್ಮೆಲ್ಲರ ಅಪೇಕ್ಷೆ. ಆದರೆ ಕೇಳುವುದಕ್ಕೆ ಮಾತ್ರ. ಹೌದು, ನೀವು ಈ ವಯಸ್ಸಿನಲ್ಲಿ ಅಪೇಕ್ಷೆ ಪಡಬಹುದು, ಆದರೆ ದಿನ ಕಳೆದಂತೆ ನೀವು ಹೀಗೆಯೇ ಇರುವುದಿಲ್ಲವಲ್ಲ? ಅಮ್ಮ, ನಾವು ಬೆಳೆದು ದೊಡ್ಡವರಾಗುತ್ತೇವೆ ಅಷ್ಟೇ ತಾನೇ. ನಾವು ದೊಡ್ಡವರಾದ ಮಾತ್ರಕ್ಕೆ ದೂರವಾಗಿರಬೇಕೆಂಬ ನಿಯಮವೇನು ಇಲ್ಲವಲ್ಲ? ಮಕ್ಕಳೇ, ನೀವು ಹೆಣ್ಣು ಮಕ್ಕಳು, ಬೆಳೆದು ದೊಡ್ಡವರಾದ ಮೇಲೆ ಗಂಡನ ಮನೆಗೆ ಹೋಗಲೇಬೇಕಲ್ಲವೇ? ಯಾರು ಯಾವ ಯಾವ ದೇಶದ ರಾಜಕುಮಾರರನ್ನು ಮದುವೆಯಾಗುತ್ತೀರೋ, ಯಾವ ರಾಜ್ಯಕ್ಕೆ ಸೇರುತ್ತೀರೋ ಈಗಲೇ ಹೇಗೆ ಹೇಳಲು ಸಾಧ್ಯ? ಆಕಾಶದಿಂದ ಬಿದ್ದ ಹನಿಯು ಕೆಲವು ನದಿಯನ್ನು ಸೇರುತ್ತದೆ, ಇನ್ನು ಕೆಲವು ಭೂಮಿಯಲ್ಲೇ ಲೀನವಾಗುತ್ತದೆ. ಒಂದೇ ಕಡೆ ಬಿದ್ದ ಹನಿಯು ಬೇರೆ ಕಡೆ ಹರಿಯುತ್ತದೆ. ಅಮ್ಮ, ಆಕಾಶಂ ಪತಿತಂ ತೋಯಂ ಸಾಗರಂ ಪ್ರತಿ ಗಚ್ಚತಿ. ಆಕಾಶದಿಂದ ಬಿದ್ದ ನೀರು ಒಂದೇ ಸಾಗರಕ್ಕೆ ಸೇರುವಂತೆ ನಾವು ಒಂದೇ ಕಡೆ ಸೇರುವೆವು. ಚಿಕ್ಕಮ್ಮ, ನಾವು ಯಾವಾಗಲೂ ಒಂದಾಗಿ ಇರುತ್ತೇವೆ, ಎಂದೂ ದೂರವಾಗುವುದಿಲ್ಲ. ಹೋಗಲಿ, ಈಗ ನಿಮ್ಮ ಮಾತಿಗೆ ಎದುರಾಡಿ ನಿಮ್ಮ ಮನಸ್ಸಿಗೆ ಬೇಸರ ಮಾಡುವುದಿಲ್ಲ. ನಾಳೆ ಬೆಳೆದು ದೊಡ್ಡವರಾದ ಮೇಲೆ ನೀವು ಬೇರೆ ಬೇರೆ ಹೋಗಲೇಬೇಕು. ಭಲೆ ರಾಮಚಂದ್ರ, ಭಲೆ. ನಿನ್ನ
ಬಾಣದ ಗುರಿ ಅನುಪಮವಾದದ್ದು. ರಾಮನ ಬಾಣದ ಗುರಿ ಎಂದಿಗೂ ತಪ್ಪುವುದಿಲ್ಲ ಎಂಬ ಕೀರ್ತಿಗೆ ನೀನು ಪಾತ್ರನಾಗಬೇಕು. ಎಲ್ಲವೂ ತಮ್ಮ ಅನುಗ್ರಹ. ಲಕ್ಷ್ಮಣ, ಭರತ, ಶತ್ರುಘ್ನ, ನೀವು ಸಹ ಬಾಣ ಪ್ರಯೋಗಿಸಿ. ಭಲೆ ಸೋದರರೇ ಭಲೆ. ನೀವು ಪ್ರಯೋಗಿಸಿದ ಬಾಣಗಳು ಗುರಿಯನ್ನು ತಲುಪಿ ಯಶಸ್ವಿಯಾದವು. ಗುರುಗಳೇ, ನನ್ನ ಸಹೋದರರು ಕೂಡ ಬಾಣ ಪ್ರಯೋಗಿಸುವುದರಲ್ಲಿ ನಿಪುಣರಾಗಿದ್ದಾರಲ್ಲವೇ ಗುರುಗಳೇ? ಹೌದು ರಾಮಚಂದ್ರ, ನಿನ್ನ ಸೋದರರೆಲ್ಲರೂ ನಿನ್ನಂತೆಯೇ ಅಸ್ತ್ರ ಹೊಡುವುದನ್ನು ಕಲಿತಿದ್ದಾರೆ. ಆದರೆ ಇನ್ನೂ ಸ್ವಲ್ಪ ಪರಿಶ್ರಮ ಪಡಬೇಕಾಗಿದೆ. ನೋಡಿ, ಈಗ ನೀವೆಲ್ಲರೂ ಒಂದು ಅಸಾಮಾನ್ಯವಾದ ವಿದ್ಯಾ ಪ್ರಯೋಗವನ್ನು ಮಾಡಿ ತೋರಿಸಬೇಕಾಗಿದೆ. ಹೇಳಿ ಗುರುದೇವ, ನಿಮ್ಮ ಅನುಗ್ರಹದಿಂದಲೇ ನಿಮ್ಮ ಅಪೇಕ್ಷೆಯನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ನಾವೀಗ ಯಾವ ಅಸ್ತ್ರದ ಪ್ರಯೋಗವನ್ನು ಮಾಡಬೇಕೆಂದು ನೀವೇ ಹೇಳಿ. ಶಬ್ದವೇದಿ ಅಸ್ತ್ರ ಪ್ರಯೋಗ. ನಾವೀಗ ಯಾವ ಅಸ್ತ್ರದ ಪ್ರಯೋಗವನ್ನು ಮಾಡಬೇಕೆಂದು ನೀವೇ ಹೇಳಿ. ಶಬ್ದವೇದಿ ಅಸ್ತ್ರ ಪ್ರಯೋಗ. ಹೌದು. ನೋಡಿ, ಅಲ್ಲಿ ಯಾರಾದರೂ ತಲೆಯ ಮೇಲೆ ಮಡಕೆಯನ್ನು ಹೊತ್ತುಕೊಂಡು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡುತ್ತಿರುತ್ತಾರೆ. ಆ ಗೆಜ್ಜೆಯ ಶಬ್ದ ನಿಮ್ಮ ಕಿವಿಗೆ ಕೇಳಿಸುತ್ತದೆ. ಆ ಶಬ್ದವನ್ನು ಆಧರಿಸಿ ನೀವು ಬಾಣ ಪ್ರಯೋಗ ಮಾಡಬೇಕು. ಆ ರೀತಿ ಬಾಣ ಪ್ರಯೋಗಿಸಲು ನಮಗೆ ಭಯವಾಗುತ್ತದೆ. ರಾಮಚಂದ್ರ, ನೀನು ಆ ಪ್ರಯೋಗವನ್ನು ಮಾಡುವೆಯಾ? ಗುರುದೇವ, ನಿಮ್ಮ ಅನುಗ್ರಹ ಹೊಂದಿದ್ದರೆ ನಾನೇನನ್ನಾದರೂ ಸಾಧಿಸಬಲ್ಲೆ. ಕಾರ್ಯಸಿದ್ಧಿರಸ್ತು. ಗುರುದೇವ, ರಾಮಚಂದ್ರನು ಶಬ್ದವೇದಿ ವಿದ್ಯೆಯನ್ನು ಪ್ರಯೋಗಿಸುವ ವಿಚಾರವನ್ನು ತಂದೆಗೆ ಹೇಳಿ ಅವರನ್ನು ಕರೆತರುತ್ತೇನೆ. ಅದಕ್ಕಾಗಿ ತಾವು ಅಪ್ಪಣೆ ಕೊಡಿ. ಆಗಲಿ. ರಾಮಚಂದ್ರನ ವಿದ್ಯಾ ಪ್ರಯೋಗ ತಂದೆಯವರ ಎದುರಿನಲ್ಲಿಯೇ ಆಗಲಿ. ಹೋಗಿ ವಿಚಾರವನ್ನು ಮಾಡಿ. ತಂದೆಯವರೇ, ಸಹೋದರ ರಾಮಚಂದ್ರನು ಶಬ್ದವೇದಿ ವಿದ್ಯೆಯನ್ನು ಪ್ರದರ್ಶಿಸುತ್ತಿದ್ದಾನೆ. ಯಾರಾದರೂ ತಲೆಯ ಮೇಲೆ ಮಡಿಕೆಯನ್ನು ಹೊರಬೇಕು. ಗೆಜ್ಜೆಯನ್ನು ಕಾಲಿಗೆ ಕಟ್ಟಿಕೊಂಡು ಅತ್ತಿಂದಿತ್ತ ಓಡಾಡಬೇಕು. ಗೆಜ್ಜೆಯ ಶಬ್ದವನ್ನು ಕೇಳಿ ಬಾಣವನ್ನು ಪ್ರಯೋಗಿಸುತ್ತಾನೆ. ಏನು, ರಾಮಚಂದ್ರನಂತಹ ಬಾಲಕನಿಗೆ ಇದು ಹೊರೆಯಾಗುವುದಿಲ್ಲವೇ? ಇಲ್ಲ ಇಲ್ಲ, ಇದನ್ನು ತಡೆಯಲೇಬೇಕು. ನಾನೇಕೆ ಹೀಗೆ ಯೋಚಿಸುತ್ತಿದ್ದೇನೆ? ರಾಮಚಂದ್ರನು ಸಾಮಾನ್ಯನಾದ ಬಾಲಕನಲ್ಲ, ಈ ದಶರಥ ಮಹಾರಾಜನ ಮಗ. ಅಂದ ಮೇಲೆ ಅವನು ಗುರಿ ತಪ್ಪುವುದಿಲ್ಲ. ಹೌದು, ನಾನು ಅವನ ಶಬ್ದವೇದಿ ಪ್ರಾವೀಣ್ಯತೆಯನ್ನು ನೋಡಲೇಬೇಕು. ಏನಾಯ್ತು ಪ್ರಭು? ಏನಿಲ್ಲ, ಬನ್ನಿ. ರಾಮಚಂದ್ರ, ನಿನ್ನ ಶಸ್ತ್ರವಿದ್ಯಾ ಪ್ರದರ್ಶನ ಯಶಸ್ವಿಯಾಗಲಿ. ಕಂದ ರಾಮಚಂದ್ರ, ನಿನ್ನ ಬಿಲ್ವಿದ್ಯೆಯ ಪ್ರದರ್ಶನ ಎಲ್ಲರಿಗೂ ಆನಂದವನ್ನುಂಟು ಮಾಡಲಿ. ರಾಮಚಂದ್ರ, ನೀನು ಏಕಸಂಧಿಗ್ರಾಹಿ. ಯಾವುದೇ ವಿಷಯವನ್ನಾದರೂ ಸರಿ ಒಂದು ಸಾರಿ ಹೇಳಿಕೊಟ್ಟರೆ ಅದನ್ನು ಗ್ರಹಿಸಿ ಸಾಧಿಸುವ ಶಕ್ತಿ ನಿನ್ನಲ್ಲಿದೆ. ಶಬ್ದವನ್ನು ಆಲಿಸುವ ಏಕಾಗ್ರತೆ, ಚಲಿಸುವ ವಸ್ತುವಿನ ಸ್ಥಾನದ ಬಗ್ಗೆ ನಿಖರತೆ, ಬಾಣ ಸಾಗುವ ವೇಗ, ಅದು ತಲುಪಬೇಕಾದ ಸಮಯ, ಇದೆಲ್ಲವನ್ನು ಲೆಕ್ಕ ಹಾಕಿ ಬಾಣವನ್ನು ತೊಡಬೇಕು. ಆಗಲೇ ಗುರುದೇವ. ಅದೋ ನೋಡು.
ನಿನ್ನ ಸಹೋದರರಾದ ಲಕ್ಷ್ಮಣ ಭರತರು ತಲೆಯ ಮೇಲೆ ಮಡಕೆಯನ್ನು ಹೊತ್ತು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ನಡೆದಾಡುತ್ತಿದ್ದಾರೆ. ಅವರ ಹೆಜ್ಜೆಯ ಗೆಜ್ಜೆಯ ಸದ್ದು ನಿನಗೆ ಕೇಳಿಸುತ್ತಿದೆ. ಆ ಸದ್ದಿನ ಆಧಾರದ ಮೇಲೆ ಅವರ ತಲೆಯ ಮೇಲೆ ಮಡಕೆಯನ್ನು ನಿನ್ನ ಬಾಣದಿಂದ ಛೇದಿಸಬೇಕು. ಆಗಲಿ ಗುರುದೇವ. ರಾಮಚಂದ್ರ ಬೇಡ ಬೇಡ. ಏನಾಯ್ತು ಪ್ರಭುಗಳೇ? ಪ್ರಭು, ರಾಮಚಂದ್ರನ ಶಬ್ದವೇದಿ ಪ್ರಯೋಗವನ್ನು ಕಂಡು ನೀವು ಆನಂದಿಸುತ್ತೀರಾ ಎಂದು ಭಾವಿಸಿದ್ದೆ. ಆದರೆ ನೀವು ಆತಂಕದಲ್ಲಿದ್ದಂತೆ ಕಂಡಿರಿ. ಏಕೆ ಪ್ರಭು? ಚಿಕ್ಕ ವಯಸ್ಸಿನಲ್ಲೇ ಶಬ್ದವೇದಿ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದೀರಲ್ಲವೇ? ನೀವು ಕಲಿತ ವಿದ್ಯೆಯನ್ನು ನಿಮ್ಮ ಮಗ ಪ್ರದರ್ಶಿಸುವಾಗ ಏಕೆ ಆತಂಕಪಟ್ಟಿರಿ? ನಿಜ, ನಾನು ಆತಂಕಪಟ್ಟಿದ್ದೆ ನಿಜ. ಏನಾಯ್ತು ಪ್ರಭು? ನನಗೆ ತಲೆಶೂಲಿಯಾಗುತ್ತಿದೆ. ಔಷಧಿಯನ್ನು ತರುತ್ತೇನೆ. ನನ್ನ ಜೀವನದಲ್ಲಿ ನಾನು ಮಾಡಿದ ತಪ್ಪನ್ನು ಯಾರೊಂದಿಗೆ ಹೇಗೆ ಹೇಳಿಕೊಳ್ಳಲಿ? ಇಲ್ಲ, ಹೇಳಿಕೊಳ್ಳಲಾರೆ. ಮಗು ಶ್ರವಣ, ಬಿಸಿಲಿನ ಬೇಗೆಯಿಂದ ಬಾಯಾರಿಕೆ ಆಗುತ್ತಿದೆ. ಕುಡಿಯಲು ಸ್ವಲ್ಪ ನೀರು ಬೇಕಲ್ಲಪ್ಪ. ಆಗಲಿ ತಂದೆ. ಇಲ್ಲೋ ಎಲ್ಲೋ ಹತ್ತಿರದಲ್ಲಿ ನೀರಿರುವಾಗ ಕಾಣುತ್ತಿದೆ. ನಾನೋಗಿ ತರುತ್ತೇನೆ. ಅಮ್ಮ, ಅಪ್ಪ, ನಾನು ಬೇಗನೆ ನೀರು ತೆಗೆದುಕೊಂಡು ಬರುತ್ತೇನೆ. ಈ ಪ್ರದೇಶ ಕಾಡಾಗಿದ್ದರೂ ಸುರಕ್ಷಿತವಾಗಿದೆ. ನೀವೇನು ಭಯ ಪಡೋದು ಬೇಕಾಗಿಲ್ಲ. ನಾನು ಬೇಗ ನೀರು ತೆಗೆದುಕೊಂಡು ಬಂದು ಬಿಡುತ್ತೇನೆ. ನಮ್ಮ ಶ್ರವಣ ಮಗುವಾಗಿದ್ದಾಗ ನಾವು 1-2 ವರ್ಷ ಅವನನ್ನು ಹೊತ್ತು ತಿರುಗಿದರೆ ಅವನು ತನ್ನ ಜೀವನ ಪರ್ಯಂತ ನಮ್ಮನ್ನು ಹೊತ್ತು ತಿರುಗುತ್ತಿದ್ದಾನೆ. ತಂದೆ ತಾಯಿಗಳು ಮಗುವನ್ನು ಹೊತ್ತು ಹೆತ್ತದ್ದಕ್ಕೆ ಜೀವಮಾನವೆಲ್ಲ ಅವನಿಗೆ ಋಣಿಯಾಗಿರಬೇಕು ಎನ್ನುತ್ತಾರೆ. ಆದರೆ ಇವನು
ತನ್ನ ಜೀವಮಾನವೆಲ್ಲ ನಮ್ಮನ್ನು ಹೊತ್ತು ತಿರುಗುತ್ತಿದ್ದಾನೆ. ಇವನಿಗೆ ನಾವು ಎಷ್ಟು ಜನ್ಮದಲ್ಲಿ ಋಣಿಯಾಗಿರಬೇಕು ಏನು? ದೇವರು ನಮ್ಮ ಕಣ್ಣುಗಳನ್ನು ಕಿತ್ತುಕೊಂಡ, ಆದರೆ ಇಂತಹ ಚಿನ್ನದಂತಹ ಮಗನನ್ನು ನಮಗೆ ಕಣ್ಣಾಗಿ ಕೊಟ್ಟ. ಅನಾಹುತವಾಯ್ತು. ಯಾವುದೋ ಪ್ರಾಣಿ ನೀರು ಕುಡಿಯುತ್ತಿರುವುದೆಂದು ತಿಳಿದು ಬಾಣ ಪ್ರಯೋಗ ಮಾಡಿಬಿಟ್ಟೆನಲ್ಲ. ನನ್ನ ಶಬ್ದವೇದಿ ಬಾಣ ಪ್ರಯೋಗ ಮಾಡಲು ಮುಂದಾಕಿ ಅಮಾಯಕನಾದ ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು. ಯಾರು ನೀನು? ನಿನ್ನವರೆಲ್ಲರೂ ಎಲ್ಲಿದ್ದಾರೆ? ದಯವಿಟ್ಟು ತಿಳಿಸು. ನಿನ್ನನ್ನು ಹೇಗಾದರೂ ಉಳಿಸಿ ಅವರ ಬಳಿಗೆ ಕರೆದೊಯ್ಯುತ್ತೇನೆ. ನನ್ನನ್ನು ಉಳಿಸುವ ವ್ಯರ್ಥ ಪ್ರಯತ್ನ ಮಾಡಬೇಡಿ. ಇನ್ನೊಂದು ಕ್ಷಣದಲ್ಲಿ ನನ್ನ ದೇಹದಲ್ಲಿರುವ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತದೆ. ಅದಕ್ಕೂ ಮುನ್ನ ನನ್ನ ಕೋರಿಕೆಯನ್ನು ಕೇಳಿ ದಯಮಾಡಿ ಅದನ್ನು ನೆರವೇರಿಸುವ ಕೃಪೆ ಮಾಡಿ. ಹೇಳ್ಕುಮಾರ, ನೀನು ಏನು ಹೇಳಿದರೂ ಖಂಡಿತ ನೆರವೇರಿಸ್ತೇನೆ. ನಾನು ಅಯೋಧ್ಯೆಯ ರಾಜ ದಶರಥ. ಹೇಳುಕುಮಾರ, ಅದೇನು ಮಾಡಬೇಕು? ನನ್ನ ಹೆಸರು ಶ್ರವಣ. ನನ್ನ ತಾಯಿ ತಂದೆ ಕುರುಡರು. ಅವರಿಗೆ ನಾನೊಬ್ಬನೇ ಮಗ. ಅವರು 30 ಬುಟ್ಟಿಯಲ್ಲಿ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡುತ್ತಿದ್ದೆ. ಅವರು ಕುಡಿಯಲು ನೀರು ಕೇಳಿದರೆಂದು ಬುಟ್ಟಿಯನ್ನು ಕಾಲು ದಾರಿಯಲ್ಲೇ ಇಟ್ಟು ನೀರಿಗಾಗಿ ಇಲ್ಲಿಗೆ ಬಂದೆ. ಅವರೀಗ ನಾನು ತರುವ ನೀರಿಗಾಗಿ ಕಾಯುತ್ತಿರುತ್ತಾರೆ. ಆದರೆ ಅವರ ದಾಹ ಹಿಗಿಸುವ ಇಂದಿಗೆ
ಇಂದಿಗೆ ಕೊನೆಯಾಯಿತು. ದಯಮಾಡಿ ಅವರಿಗೆ ನೀರು ಕೊಟ್ಟು ಅವರ ಬಾಯಾರಿಕೆಯನ್ನು ಹೋಗಲಾಡಿಸುವಿರಾ? ಖಂಡಿತ ಕುಮಾರ, ಖಂಡಿತ. ಈ ನೀರನ್ನು ಅವರಿಗೆ ಕುಡಿಯಲು ತಲುಪಿಸುತ್ತೇನೆ. ಯೋಚನೆ ಮಾಡಬೇಡ. ಅಪ್ಪ, ಯೋಚನೆ ಮಾಡಬೇಡ. ಅಪ್ಪ, ನನ್ನನ್ನು ಕ್ಷಮಿಸಿ. ಕುಮಾರ, ಕುಮಾರ, ಮಗು ಶ್ರವಣ, ಬಂದೇನಪ್ಪ? ನಮಗೆ ಕುಡಿಯಲು ನೀರು ತಂದೆಯಾ? ನಮಗೆ ಕುಡಿಯಲು ನೀರು ತರಲು ಹೋದದ್ದು ನನ್ನ ಮಗ ಶ್ರವಣ ನಾನೇ. ನೀರು ತಂದು ಕೊಡುತ್ತಿರುವವನು ನೀನು ಬೇರೆ ಯಾರು? ಯಾರಪ್ಪ ನೀನು? ಹೌದು, ನನ್ನ ಮಗ ನಮಗೆ ನೀರು ತರಲೆಂದು ಹೋದ. ಅವನ ಬದಲು ನಮಗೆ ನೀರು ತಂದಿರುವ ನೀನು ಯಾರಪ್ಪ? ರಘುವಂಶದಲ್ಲಿ ಜನಿಸಿದ ಅಯೋಧ್ಯೆಯ ಅಧಿಪತಿಯಾದ ದಶರಥ ಮಹಾರಾಜ ನಿನಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾರೆ. ದಶರಥ ಮಹಾರಾಜರೇ, ಕೀರ್ತಿಶಾಲಿಯಾದರು, ನಾಡಿಗೆ ದೊರೆಯಾದರು, ನಮಗೆ ಕುಡಿಯಲು ನೀರು ತಂದು ಉಪಕಾರ ಮಾಡುತ್ತಿರುವ ನಿಮಗೆ ಸಹಸ್ರ ವಂದನೆಗಳು. ಮಹಾಪ್ರಭು, ನನ್ನ ಮಗ ನಮಗೆ ನೀರು ತರಲು ಹೋದ. ಬಹಳ ಹೊತ್ತಾಯಿತು. ಬಹಳ ಕಾಲವಾದರೂ ಅವನು ಹಿಂತಿರುಗಿ ಬಂದಿಲ್ಲ. ದಯಮಾಡಿ ತಾವು ನಮಗೆ ಹೊಳೆ ಇಲ್ಲಿ ಎಲ್ಲಾದರೂ ಹತ್ತಿರದಲ್ಲಿದೆಯೋ ಅಥವಾ ದೂರದಲ್ಲಿದೆಯೋ ದಯಮಾಡಿ ತಿಳಿಸುವ ಕೃಪೆ ಮಾಡಿ. ತಾಯಿ, ಹೊಳೆ ಇಲ್ಲಿ ಹತ್ತಿರದಲ್ಲಿಯೇ ಇದೆ. ಹಾಗಾದರೆ ಇಷ್ಟು ಹೊತ್ತಾದರೂ ನನ್ನ ಮಗನೇಕೆ ಬರಲಿಲ್ಲ? ಪ್ರಭು, ತಾವೇನಾದರೂ ನನ್ನ ಮಗನನ್ನು ನೋಡಿದಿರಾ? ಕಂಡೆ. ಅವನೇ ಈ ನೀರನ್ನು ತಮಗೆ ಕೊಡಲು ಹೇಳಿದ. ಹಾಗಾದರೆ ಇಷ್ಟು ಹೊತ್ತಾದರೂ ಅವನೇಕೆ ಇಲ್ಲಿಗೆ ಬರಲಿಲ್ಲ? ನಮಗೆ ನೀರನ್ನು ತಂದುಕೊಡದೆ ಏನು ಮಾಡುತ್ತಿದ್ದಾನೆ? ಪ್ರಭುಗಳಾದ ತಮ್ಮ ಕೈಯಲ್ಲಿ ನೀರನ್ನು ಕಳಿಸಿರುವುದು ಅಪರಾಧವಲ್ಲವೇ? ಹೌದು, ದೊರೆಯ ಬಳಿ ಅವನು ತೋರಿದ ನಡವಳಿಕೆ ಸರಿಯಿಲ್ಲ. ದೊರೆಗಳೇ, ಹೊಳೆ ಇಲ್ಲೇ ಹತ್ತಿರದಲ್ಲೇ ಇದೆ ಅಂತ ಹೇಳಿದರಲ್ಲ, ನಾನೀಗ ಅವನನ್ನು ಕರೆಯುತ್ತೇನೆ, ನಿಮ್ಮಲ್ಲಿ ಕ್ಷಮೆ ಕೇಳುವಂತೆ ಹೇಳುತ್ತೇನೆ. ಶ್ರವಣ, ಶ್ರವಣ, ನಮಗೆ ನೀರು ಬೇಡ, ನೀನು ಬಾ. ಶ್ರವಣ, 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 ಎಲ್ಲಿರುವೆ? ಬೇಗ ಬಾ ಕಂದ, ಬೇಗ ಬಾ. ಶ್ರವಣ, ಶ್ರವಣ, ಶ್ರವಣ. ಹಿರಿಯರೇ, ದಯವಿಟ್ಟು ಕೂಗುವುದನ್ನು ನಿಲ್ಲಿಸಿ. ನೀವೆನ್ನಿಷ್ಟೇ ಕೂಗಿದರೂ ಕೂಡ ಶ್ರವಣ ನಿಮ್ಮ ಬಳಿ ಬರುವುದಿಲ್ಲ. ನಮ್ಮ ಬಳಿ ಬರುವುದಿಲ್ಲ ಅಂದ್ರೆ ಏನರ್ಥ? ನಮ್ಮ ಮಗ ಎಲ್ಲಿ ಹೋದ? ಹೇಳಿ ಪ್ರಭು, ದಯಮಾಡಿ ಹೇಳಿ. ನನ್ನ ಮಗನಲ್ಲಿ ಹೇಳಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಭೇಟಿಗಾಗಿ ಬಂದೆ. ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯಲು ಬಂದಿರಬಹುದೆಂದು ನಂಬಿ ನಾನು ಶಬ್ದವೇದಿ ಬಾಣವನ್ನು ಪ್ರಯೋಗ ಮಾಡಿದೆ. ಆ ಬಾಣ
ನಿಮ್ಮ ಮಗನನ್ನು ಬಲಿ ತೆಗೆದುಕೊಂಡಿತು. ಅಯ್ಯಯ್ಯೋ ಕಂದ, ಹೋದಿಯಾ ಶ್ರವಣ? ಹೋಗಿಬಿಟ್ಟಿಯಾ? ಕಣ್ಣಿಲ್ಲದೆ ನಮಗೆ ಕಣ್ಣಾದ ಕಂದ, ಈ ರಾಜ ಅನ್ಯಾಯವಾಗಿ ನಿನ್ನನ್ನು ಕೊಂದು ಬಿಟ್ಟನೆ. ಅಯ್ಯೋ ಅಯ್ಯಯ್ಯೋ ಮಗು ಶ್ರವಣ, ನಮಗಿನ್ನಾರು ದಿಕ್ಕು? ನೀನಿಲ್ಲದೆ ನಾವು ಬದುಕುವುದಾದರೂ ಹೇಗೆ ಕಂದ, ಹೇಗೆ? ನಿಮಗೆ ನಿಮ್ಮ ಜೀವನದ ಚಿಂತೆ ಬೇಡ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಬೇಡ ಬೇಡ, ನನ್ನ ಮಗನನ್ನು ಕೊಂದು ನೀನು ಮಹಾಪಾಪಿ. ನೀನು ತಂದು ಕೊಟ್ಟ ನೀರನ್ನು ಕುಡಿಯೋದು ಕೂಡ ಮಹಾಪಾಪ. ಹೋಗು ಇಲ್ಲಿಂದ. ಮಗನನ್ನು ಕಳೆದುಕೊಂಡ ನಾವು ಬದುಕಿದ್ದು ಪ್ರಯೋಜನವಿಲ್ಲ. ಈ ಕ್ಷಣದಲ್ಲಿ ನಾವು ಪ್ರಾಣ ಬಿಡುತ್ತೇವೆಯೇ ಹೊರತು ನಿನ್ನ ಆಶ್ರಯದಲ್ಲಿ ಎಂದಿಗೂ ಇರುವುದಿಲ್ಲ. ನಿಜ. ಎಲೆ ದಶರಥ ಮಹಾರಾಜ, ಇನ್ನು ಒಂದು ಕ್ಷಣವೂ ನಮಗೆ ಬದುಕುವ ಆಸೆ ಇಲ್ಲ. ನಾವು ಈಗಲೇ ಪ್ರಾಣ ತ್ಯಾಗ ಮಾಡುತ್ತೇವೆ. ನಮಗೆ ಅಗ್ನಿ ಸ್ಪರ್ಶ ಮಾಡಬೇಕಾದ ಮಗನೇ ನಿನ್ನಿಂದ ಇಲ್ಲವಾದ ಮೇಲೆ ನೀನೇ ನಮಗೆ ಅಗ್ನಿ ಸ್ಪರ್ಶ ಮಾಡು. ಇಲ್ಲ, ನೀವು ಸಾಯಬಾರದು, ನೀವು ಸಾಯಬಾರದು. ಇಲ್ಲ, ನಮ್ಮನ್ನು ಉಳಿಸಿಕೊಳ್ಳಲು ನಿನ್ನಿಂದ ಸಾಧ್ಯವಿಲ್ಲ. ಪುತ್ರ ವಿಯೋಗ ಶೋಕದಿಂದ ನಮ್ಮನ್ನು ಸಾಯುವಂತೆ ಮಾಡಿದ ನೀನು ಸಹ ಆ ಪುತ್ರ ವಿಯೋಗ ಶೋಕದಿಂದಲೇ ನಿನ್ನ ಪ್ರೀತಿಯ ಪುತ್ರನು ದೂರನಾದಾಗ ನೀನು ಮರಣ ಹೊಂದು. ಈಗ ನಮಗೆ ಅಗ್ನಿ ಸ್ಪರ್ಶ ಮಾಡು, ಅಗ್ನಿ ಸ್ಪರ್ಶ ಮಾಡು. ಇಲ್ಲ 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 ಇಲ್ಲ. ಏನಾಯ್ತು ಪ್ರಭು? ಏನಾಯ್ತು ಪ್ರಭು? ಯಾವುದಾದ್ರೂ ದುಸ್ವಪ್ನ ಕಂಡಿರಾ? ದುಸ್ವಪ್ನ? ಇಲ್ಲ ಇಲ್ಲ, ಇದು ಸ್ವಪ್ನವಲ್ಲ. ಮತ್ತೇನು ಪ್ರಭು? ರಾಮಚಂದ್ರನ ಶಬ್ದವೇದಿ ಪ್ರಯೋಗವನ್ನು ಕಂಡಾಗಿನಿಂದ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಆವರಿಸಿಕೊಂಡಿದೆ. ಅದೇನೆಂದು ಹೇಳಿ? ನಿಮ್ಮ ಚಿಂತೆಗೆ ಕಾರಣವೇನು? ದೇವಿ, ಇನ್ನೆಂದಾದರೂ ಸಮಯ ಬಂದಾಗ ಆ ವಿಷಯದ ಬಗ್ಗೆ ಹೇಳುತ್ತೇನೆ. ದಯವಿಟ್ಟು ಈಗ ನನ್ನನ್ನು ಏನೂ ಕೇಳಬೇಡ, ಏನೂ ಕೇಳಬೇಡ. ಮಗನ ಶಸ್ತ್ರ ನೈಪುಣ್ಯತೆಯನ್ನು ಕಂಡು ಆನಂದಿಸಬೇಕಾದ ಇವರು ಏಕೆ ಚಿಂತಿಸುತ್ತಿರುವರು? ನಾರಾಯಣ ನಾರಾಯಣ. ಅನುಪಮದಾನಂದ ತಂದೀಹ ಸಿರಿಕಂದ ಅಗಣಿತ ಚೆಲುವಿನ ವದನಾರವಿಂದ ಮಿಥಿಲೆಯ ಭಾಗ್ಯವೋ ದಿವಿಚಾರ ವರವೋ ಜನಕರ ವಂಶದ ಭಾಗ್ಯದ ನಿಧಿಯೋ ರವಿ ಶಶಿ ತಾರಾ ಕಾಂತಿಯ ಕಣ್ಗಳು ನವರತ್ನಗಳ ಮೀರಿದ ಚೆಲುವು ಅಷ್ಟಲಕ್ಷ್ಮಿಗಳ ಸಕಲ ಸಂಪದವು ಭುವಿಯಲ್ಲಿ ಸಿಕ್ಕಿತು ಅಪರೂಪದ ಮುತ್ತು ಅನುಪಮದಾನಂದ ತಂದೀಹ ಸಿರಿಕಂದ ಅಗಣಿತ ಚೆಲುವಿನ ವದನಾರವಿಂದ ಅಗಣಿತ ಚೆಲುವಿನ ವದನಾರವಿಂದ ಅಗಣಿತ ಚೆಲುವಿನ ವದನಾರವಿಂದ. ಆಹಾ, ಭಲೆ ಭಲೆ, ಈ ಸೋದರಿಯರಲ್ಲಿ ಎಷ್ಟೊಂದು ಅನ್ಯೋನ್ಯತೆ. ಇವರ ಈ ಅನ್ಯೋನ್ಯತೆಗೆ ನಾನೊಂದು ಪುಟ್ಟ ಪರೀಕ್ಷೆಯನ್ನು ಮಾಡುತ್ತೇನೆ. ನಾರಾಯಣ ನಾರಾಯಣ.
ಶುಭಮಸ್ತು, ಕಲ್ಯಾಣಮಸ್ತು. ಜನಕವಂಶದ ರಾಜಕುಮಾರಿಯರೇ, ಇದೇನಿದು? ಈ ರಾಜೋದ್ಯಾನವನದಲ್ಲಿ ಉಯ್ಯಾಲೆಯನ್ನು ಕಟ್ಟಿಸಿಕೊಂಡು ಆಡುತ್ತಿರುವುದೇನೋ ಸರಿ, ಆದರೆ ಒಬ್ಬೊಬ್ಬ ರಾಜಕುಮಾರಿಯರು ತಮ್ಮ ಸಖಿಯರೊಡನೆ ಸೇರಿ ಸೇವೆ ಮಾಡಿಸಿಕೊಳ್ಳುತ್ತಾ ಆಡುವುದನ್ನು ನಾನು ಬಹಳ ಕಡೆ ನೋಡಿದ್ದೇನೆ. ಆದರೆ ಇಲ್ಲಿ ಮಾತ್ರ ನೀವು ಪರಸ್ಪರ ಒಬ್ಬರಿಗೊಬ್ಬರು ತೂಗಿಸಿಕೊಂಡು ಆಟವಾಡುತ್ತಿರುವುದನ್ನು ನೋಡುತ್ತಿದ್ದೇನೆ. ನಮಗೆ ಒಟ್ಟಾಗಿರುವುದು, ಆಟವಾಡುವುದು, ಒಟ್ಟಾಗಿ ಒಬ್ಬರಿಗೊಬ್ಬರು ನೆರವಾಗುವುದೆಂದರೆ ತುಂಬಾ ಇಷ್ಟ. ಬಹಳ ಸಂತೋಷ, ಬಹಳ ಸಂತೋಷ. ರಾಜಕುಮಾರಿಯರೆಂಬ ಪ್ರತಿಷ್ಠೆಯನ್ನು ಪ್ರದರ್ಶಿಸುವುದಕ್ಕಿಂತ ಸಹೋದರಿಯರೆಂಬ ಅನ್ಯೋನ್ಯತೆಯನ್ನು ಪ್ರದರ್ಶಿಸುವುದು ನಿಮಗೆ ಇಷ್ಟವೆಂದು ಕಾಣಿಸುತ್ತದೆ. ಹೌದು ಪೂಜ್ಯರೇ, ನಾವು ರಾಜಕುಮಾರಿಯರಾಗಿರುವುದು ನಮ್ಮ ಭಾಗ್ಯವಾದರೆ ನಾವು ಸಹೋದರಿಯರಾಗಿರುವುದು ನಮ್ಮ ಪರಮ ಭಾಗ್ಯ. ಭಲೆ ಭಲೆ ಮಗು, ಭಲೆ. ಆದರೆ ನೀವು ಯಾವಾಗಲಾದರೂ ಯಾವುದಕ್ಕಾದರೂ ಪರಸ್ಪರ ನನಗೆ ಇದು ಬೇಕು ಅದು ಬೇಕು ಎಂದು ಜಗಳವಾಡಿದ್ದೀರೇನು? ಅಂತಹ ಸಂದರ್ಭವನ್ನು ನಾವು ತಂದುಕೊಳ್ಳುವುದಿಲ್ಲ ಪೂಜ್ಯರೇ. ಅಂತಹ ಸಂದರ್ಭ ಬಂದರೆ ಸೀತಾ ಸಹೋದರಿಯು ನಮಗ್ಯಾರಿಗೂ ಬೇಸರವಾಗದಂತೆ ಸಮಾಧಾನ ಹೇಳುತ್ತಾಳೆ. ಆಹಾ, ಅದ್ಭುತ ಅದ್ಭುತ. ನಿಮ್ಮ ಈ ಪ್ರೇಮ ವಿಶ್ವಾಸಗಳು ಅನುಕರಣೀಯ. ನಿಮ್ಮ ಈ ಪ್ರೇಮವನ್ನು ನೋಡಿ ನಿಮಗೆ ಒಂದು ಕಾಣಿಕೆಯನ್ನು ಕೊಡಬೇಕೆಂದು ನನಗೆ ಅನ್ನಿಸುತ್ತಿದೆ. ತಮ್ಮಂತಹ ಹಿರಿಯರು ಕೊಡುವುದನ್ನು ಆಶೀರ್ವಾದವೆಂದು ತಿಳಿದು ಸ್ವೀಕರಿಸುತ್ತೇವೆ. ಸಂತೋಷ ಮಗು, ಸಂತೋಷ. ಆದರೆ ಒಂದು ನಿಬಂಧನೆ, ಈ ಪೆಟ್ಟಿಗೆಯಲ್ಲಿರುವ ಉಡುಗೊರೆಯನ್ನು ನೀವು 4 ಜನರೂ ಧರಿಸಬೇಕು, ಅಥವಾ ಒಬ್ಬರು ಧರಿಸಬಹುದು. ಇದನ್ನು ಎಲ್ಲರಿಗೂ ಸೇರಿ ಕೊಡುತ್ತಿದ್ದೇನೆ, ತೆಗೆದುಕೋ. ಇದನ್ನು ನಾನು ಹೋದ ಮೇಲೆ ತೆಗೆದು ನೋಡಬೇಕು. ನಾನಿಲ್ಲಿ ಬರುತ್ತೇನೆ. ನಾರಾಯಣ ನಾರಾಯಣ. ಶುಭಮಸ್ತು.